ಚಿತ್ತಾಪುರದಲ್ಲಿ ನಡೆಸಲು ಉದ್ದೇಶಿಸಿರುವಂಥ RSSನ ಪಥಸಂಚಲನ ಸದ್ಯ ಇನ್ನಷ್ಟು ಕಗ್ಗಂಟಾಗಿ ಪರಿಣಮಿಸಿದೆ. ಕಾರಣ ಏನು ಅಂತಂದ್ರೆ ಹೈಕೋರ್ಟ್ನ ನಿರ್ದೇಶನದ ಕಾರಣಕ್ಕಾಗಿ ನಿನ್ನೆ ಶಾಂತಿ ಸಭೆ ಆಯಿತು. ಆ ಶಾಂತಿ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಕಲಬುರಗಿ ಡಿಸಿಗೆ ಗದ್ದಲದಲ್ಲೇ ಅಂತ್ಯ ಆಯಿತು. ಶಾಂತಿ ಸಭೆ ಅಶಾಂತಿ ಸಭೆ ಆಯಿತು. ಅಲ್ಲಿ ದಲಿತ ಸಂಘಟನೆಯವರ ಒತ್ತಾಯ ಇದ್ದಿದ್ದು RSS ತನ್ನ ಲಾಠಿ ಬಿಟ್ಟು ರಾಷ್ಟ್ರಧ್ವಜ ಮತ್ತು ಸಂವಿಧಾನದ ಪೀಠಿಕೆ ಹಿಡಿದು ಪಥಸಂಚಲನ ಮಾಡಿದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ. ನಮಗೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಅದರಂತೆ ನಾವು ಮಾಡ್ತೀವಿ ಅಂತ RSSನ ವಾದ. DC ಫೌಜಿಯಾ ತರುಣ್ ನಡೆಸಿದಂತ ಸಭೆ ಗೊಂದಲದಲ್ಲೇ ಮೊಟಕಾಯಿತು. ಸದ್ಯ 30ನೇ ತಾರೀಕು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ DC ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ಕಲಬುರಗಿ ಪೀಠ ಆದೇಶವನ್ನು ಕೊಡುವುದಕ್ಕಿದೆ ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ. ಸೊ DC ನಿನ್ನೆ ಮಾಡಿದಂಥ ಆ ಸಭೆ ಏನಿದೆ, ಆ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ನಾಡಿದ್ದು ಕೋರ್ಟಲ್ಲಿ ರಿವೀಲ್ ಆಗುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣಯ್ಯ ನೇರ ಸಂಪರ್ಕದಲ್ಲಿ. ಶರಣಯ್ಯ, RSS ಪಥಸಂಚಲನ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಲೇಬೇಕು ಅನ್ನೋದು ಕೆಲ ಸಂಘಟನೆಗಳ ಉದ್ದೇಶ ಆಗಿತ್ತು. ಅದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರಾ ಅಂತ ಅನಿಸ್ತಾ ಇದೆ ಈಗ. ರಕ್ಷಿತ, ಖಂಡಿತವಾಗಿಯೂ ಎಲ್ಲಾ ಅಂದ್ರೆ RSS ಹೊರತುಪಡಿಸಿ ಅರ್ಜಿ ಸಲ್ಲಿಸಿರುವಂತಹ ಉಳಿದ ಸಂಘಟನೆಗಳವರು ಇದನ್ನ ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. RSS ನವರಿಗೆ ಅನುಮತಿ ಕೊಡೋದಾದ್ರೆ ನಮಗೂ ಕೂಡ ಅದೇ ದಿನ ಅನುಮತಿ ಕೊಡು ಅನ್ನುವ ಮೂಲಕ ಅವರು RSS ಕಾರ್ಯಕ್ರಮವನ್ನ ತಡಿಬೇಕು ಅನ್ನುವಂತಹ ಅಜೆಂಡಾ ಇಟ್ಕೊಂಡು ನಡೆಸ್ತಿರುವಂತದ್ದು ಅವರ ಹೇಳಿಕೆಗಳಲ್ಲಿ ಸ್ಪಷ್ಟವಾಗಿದೆ. ಅವರು ಲಿಖಿತ ರೂಪದಲ್ಲೂ ಕೂಡ ಅದನ್ನ ಬಹಳಷ್ಟು ಸಂಘಟನೆಗಳು ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಶಾಂತಿ ಸಭೆನಲ್ಲೂ ಕೂಡ ಅದು ಪ್ರಸ್ತಾಪ ಆಗಿದೆ. ಅವರ ಕಾರ್ಯಕ್ರಮದ ಸ್ವರೂಪವೇ ಬದಲಾಗಬೇಕು ಅನ್ನುವಂತಹ ಬಿಗಿಪಟ್ಟು ಇತರ ಸಂಘಟನೆಯವರು ಹಿಡಿದಿರುವಂತಹ ಕಾರಣಕ್ಕಾಗಿ, ಅಂದ್ರೆ ಕೋಲನ್ನ ಹಿಡಿದುಕೊಂಡು ಪಥ ಸಂಚಲನ ನಡೆಸ್ತಾ ಇದ್ರು RSS ನವರು, ಇದುವರೆಗೆ ನಡ್ಕೊಂಡು ಬಂದಿತ್ತು. ಅದನ್ನ ಬದಲಾಯಿಸಬೇಕು, ರಾಷ್ಟ್ರ ಧ್ವಜವನ್ನ ಹಿಡ್ಕೋಬೇಕು, ಇನ್ನೊಂದ್ ಕಡೆ ಸಂವಿಧಾನದ ಪೀಠಿಕೆಯನ್ನ ಹಿಡ್ಕೋಬೇಕು ಅನ್ನುವಂಥದ್ದು ಒಂದು ವಾದ ಆದ್ರೆ, RSS ನವರಿಗೆ ನೋಂದಣಿನೇ ಇಲ್ಲ, ಅವರಿಗೆ ಯಾಕೆ ಕೊಡ್ತೀರಿ, ಅವರಿಗೆ ಕೊಡೋದಾದ್ರೆ ಅದೇ ದಿನವೂ ನಮಗೆ ಕೊಡ್ರಿ ಅನ್ನುವಂತಹ ಇನ್ನೊಂದಿಷ್ಟು ಜನರ ವಾದ ವಿವಾದಗಳ ಹಿನ್ನೆಲೆಯಲ್ಲಿ ನಿನ್ನೆ ಕಲಬುರಗಿ ಜಿಲ್ಲಾಧಿಕಾರಿಯವರು ನಡೆಸಿರುವಂತಹ ಶಾಂತಿ ಸಭೆ ಅಶಾಂತಿಯುತವಾಗಿ ಅಂತ್ಯವಾಗಿರುವಂತದ್ದು. ಆದ್ರೆ ಗಮನಿಸಬೇಕಾದಂತ ಅಂಶ, ನ್ಯಾಯಾಲಯ ಕಲಬುರಗಿ ಹೈಕೋರ್ಟ್ ಪೀಠ ಕಲಬುರಗಿ ಜಿಲ್ಲಾಧಿಕಾರಿಯವರಿಗೆ ನೀವು ಶಾಂತಿ ಸಭೆ ನಡೆಸಿ ವರದಿ ಒಪ್ಪಿಸ್ರಿ ಅಂತ ಸಲಹೆ ಕೊಟ್ಟಿದೆ, ಸೂಚನೆ ಕೊಟ್ಟಿದೆಯೇ ಹೊರತು ಶಾಂತಿ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡು ಆ ನಿರ್ಣಯವನ್ನ ನಮ್ಗೆ ಸಬ್ಮಿಟ್ ಮಾಡಿ ಅನ್ನುವಂತಹ ನಿರ್ದೇಶನ ಕೊಟ್ಟಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂತ ಅಂಶ. ಅಂದ್ರೆ ಬಹಳ ಸ್ಪಷ್ಟ, ಶಾಂತಿ ಸಭೆಯಲ್ಲಿ ಏನೇನಾಗಿದೆಯೋ ಅದು ಎಲ್ಲವನ್ನೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಯವರು ನಾಳೆ ಹೈಕೋರ್ಟ್ ಮುಂದೆ ವರದಿಯನ್ನ ಒಪ್ಪಿಸಲಿದ್ದಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತ ಅಂಶ, ಶಾಂತಿ ಸಭೆಯಲ್ಲಿ ಗದ್ದಲ ಆಗಿ ಅಂತ್ಯ ಆಯ್ತು ಅನ್ನುವಂಥದ್ದು ಒಂದು ಭಾಗ ಆದ್ರೆ, ಅದಕ್ಕಿಂತ ಮುಂಚಿತವಾಗಿಯೇ ಎಲ್ಲಾ 10 ಸಂಘಟನೆಯವರು ಇನ್ಕ್ಲೂಡಿಂಗ್ RSS ಸಹಿತವಾಗಿ ಅಲ್ಲಿ ಭಾಗವಹಿಸಿರುವಂತಹ ಎಲ್ಲಾ 10 ಸಂಘಟನೆಯವರು ತಮ್ಮ ಲಿಖಿತ ಸ್ವರೂಪದ ಹೇಳಿಕೆಯನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಆ ಗದ್ದಲಕ್ಕಿಂತ ಮುಂಚೆಯೇ ಸಬ್ಮಿಟ್ ಮಾಡಿದ್ರು ಅನ್ನುವಂಥದ್ದು ಗಮನಿಸಬೇಕಾದಂತ ಅಂಶ. ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಆಧರಿಸಿಕೊಂಡು ಜಿಲ್ಲಾಧಿಕಾರಿಯವರು ನಾಳೆ ಒಂದು ವರದಿಯನ್ನ ಹೈಕೋರ್ಟ್ಗೆ ಒಪ್ಪಿಸಲಿದ್ದಾರೆ. ಹೈಕೋರ್ಟ್ ಏನು ತೀರ್ಮಾನ ಕೈಗೊಳ್ಳುತ್ತದೆ ಅನ್ನುವಂಥದ್ರ ಬಗ್ಗೆ ಎಲ್ಲರ ಚಿತ್ತ ಇದೀಗ ಹೈಕೋರ್ಟಿನ ತೀರ್ಪಿನತ್ತ ನೆಟ್ಟಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಶರಣಯ್ಯ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.